ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್ಸಲ್ಲಿ ಬೇರೆ ಬೇರೆ ರೀತಿಯ ಇಂಜುರಿ ಇರುತ್ತೆ. ಅಥ್ಲೆಟಿಕ್ಸ್ ಅವ್ರಿಗೆ ಒಂದು ರೀತಿ, ಬೇರೆ ಬೇರೆ ಗೇಮ್ ಅವ್ರಿಗೆ, ವಾಲಿಬಾಲ್ ಅವ್ರಿಗೆ. ನಮ್ಮ ಕಬಡ್ಡಿಯಲ್ಲಿ ನನಗನ್ಸೋದು ಮ್ಯಾನ್ ಟು ಮ್ಯಾನ್ ಹಿಟ್ ಆಗಿರೋದ್ರಿಂದ ಪ್ಲಸ್ ಮ್ಯಾಟಿಗೆ ನಾವು ಹೆಂಗಂದ್ರೆ ಬೀಳೋದ್ರಿಂದ ಜಾಸ್ತಿ ಇಂಜುರಿ ಆಗುತ್ತೆ ಕಬಡ್ಡಿ ಪ್ಲೇಯರ್ಸ್ಗೆ ಅನ್ಸುತ್ತೆ. ರೆಸ್ಲಿಂಗಲ್ಲಿ ಯಾವ ರೀತಿ ಆಗುತ್ತೆ, ಯಾವಾಗ ನೀ ಆ್ಯಂಕ್ಲ್ ಎಲ್ಲಿ ಡಿಸ್ಲೊಕೇಟ್ ಆಗುತ್ತೆ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಇವಾಗ ಹರಿಯಾಣ ಟೀಮೆಲ್ಲ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ರೆಸ್ಲರೇ ಕಬಡ್ಡಿ ಪ್ಲೇಯರ್ಸ್ ಆಗಿರೋದ್ರಿಂದ ಪ್ರೋ ಕಬಡ್ಡಿಯಲ್ಲಿ ಮೆನ್ನಲ್ಲಿ ನಾವು ಜಾಸ್ತಿ ಹರಿಯಾಣ ಪ್ಲೇಯರ್ಸನ್ನೇ ನೋಡ್ತೀವಿ. ಸೊ ನಮಗೆ ಮ್ಯಾಚ್ ಆಡೋದು ಈಸಿ, ಆದರೆ ಆ ಕ್ಯಾಂಪ್ ಮೇಂಟೈನ್ ಮಾಡೋದು ಅದು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ನಮಗೆ ಕ್ಯಾಂಪ್ ಹೆಂಗೆ ಕೊಡ್ತಾಯಿದ್ರು ಅಂದರೆ ಮಾರ್ನಿಂಗ್ ಫುಲ್ಲು ರನ್ನಿಂಗ್, 1 hour ರನ್ನಿಂಗ್ ಮಾಡೋದು, ಇಲ್ಲ ಒಂದೊಂದು ಸಲ ಒಂದಿನ 55 ಸ್ಪ್ರಿಂಟ್, ಅಂದರೆ ಒಂದು ಸ್ಪ್ರಿಂಟ್ 30 ಸೆಕೆಂಡ್ ರೆಸ್ಟ್, ಒಂದು ಸ್ಪ್ರಿಂಟ್ 30, ಹಂಗೆ ಕಂಟಿನ್ಯೂ 55 ಸ್ಪ್ರಿಂಟ್ ಹೊಡೆದಿದ್ದು ಇದೆ. ಅಷ್ಟು ಫಿಟ್ನೆಸ್ ಮಾಡಿನೂ ಸಂಜೆ ಮತ್ತೆ 4 ಗಂಟೆ ಗ್ರೌಂಡ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಒಂದೊಂದಿನ ಸ್ಕಿಲ್ ಪ್ರಾಕ್ಟೀಸ್ ಇರುತ್ತೆ, ಒಂದೊಂದು ದಿನ ಕಂಟಿನ್ಯೂ ಆಗಿ ಒಂದಿನ ನಂದೇ ರೈಡ್ ಇರುತ್ತೆ, ಇಲ್ಲ ಒಂದಿನ ಇನ್ನೊಬ್ಬರದ್ದು ರೈಡರೇ ಇರುತ್ತೆ, ಇಲ್ಲ ಅಂದರೆ ಒಂದು ಮ್ಯಾಚ್ 1 ಗಂಟೆ ಆಡೋದಿರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಪ್ರಾಕ್ಟೀಸ್ ಅಂದರೆ ನಮ್ದು ಒಂದೊಂದು ಸ್ಕಿಲ್ಗಳು ಡೈಲಿ ನಾವು ಮಾಡೋದ್ರಿಂದ ಪ್ಲೇಯರ್ಸಿಗೆ ಗೊತ್ತಾಗಿರುತ್ತೆ, ಇವ್ರು ಹಿಂಗೆ ಮೂವ್ಮೆಂಟ್ ಮಾಡ್ತಾರೆ, ನಾವು ಹಿಂಗೆ ಇವ್ರನ್ನ ಟ್ಯಾಕಲ್ ಮಾಡೋದು. ನಾವು ಔಟ್ ಆಗಿಲ್ಲ ಅಂದರೆ ಅವ್ರು ಬೇರೆ ಬೇರೆ ಸ್ಕಿಲ್, ಇಲ್ಲ ಡೈವಿಂಗ್ ಮಾಡೋದು, ಒಟ್ರಾಸಿ ಎಲ್ಲ ಒಂದೊಂದು ಸಲ ಆ ರೀತಿ ಆದಾಗ ತುಂಬ ಸಲ ಇಂಜುರಿ ಎಲ್ಲ ಆಗೋದು. ಕ್ಯಾಂಪಲ್ಲಿ ಹೋಗಿ ಮ್ಯಾಚ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಫುಲ್ಲು ಕಾಲಿಗೆಲ್ಲ ಐಸ್ ಕಟ್ಕೊಂಡು ಕೂತ್ಕೊಂಡು, ಮೇಜರ್ ಇಂಜುರಿ ಆದರೆ ರೆಸ್ಟೇ ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಪೇಯ್ನ್ಸ್, ಬಾಡಿ ಪೇಯ್ನ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವೇ ರಿಕವರಿ ಮಾಡ್ಕೊಳ್ತಾ ಇದ್ದೀವಿ. ಐಸ್ ಬಾತ್ ಮಾಡೋದಾಗಲಿ, ಆಮೇಲೆ ಅಲ್ಲೂ ನಮಗೆ ಸೋನಾ ಬಾತ್ ಇಲ್ಲ ಐಸ್ ಬಾತ್ ಮಸಾಜ್ಗೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಅದೆಲ್ಲ ಮಾಡಿಬಿಟ್ಟು ಮಾರ್ನಿಂಗ್ ಫಸ್ಟ್ ಒಂದು ರೌಂಡ್ ತುಂಬ ಕಷ್ಟ ಆಗುತ್ತೆ, ಇವತ್ತು ಆಗೋದೇ ಇಲ್ಲ ಥರ ಅನಿಸುತ್ತೆ. ಆದರೆ ಮತ್ತೆ ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲ ಮಾಡಬೇಕು ಅನ್ಸ್ಕೊಂಡಿದ್ರೆ ಅಲ್ಲಿ ಚೆನ್ನಾಗಿ ಆಗ್ತಾಯಿತ್ತು, ಪ್ರಾಕ್ಟೀಸ್ ನಡೀತಿತ್ತು. ಪ್ಲಸ್ ನಂದು ಏನು ಅಂದರೆ, ಇವಾಗ ನಮಗೆ ಫಸ್ಟಿಗೆ ಇಂಡಿಯನ್ ರೈಲ್ವೆ ಕ್ಯಾಂಪ್ ಇರ್ಬೋದು, ನಾನು ಅಲ್ಲಿಂದ ಇಂಡಿಯನ್ ರೈಲ್ವೆಗೆ ಹೆಂಗೆ ಆಡ್ಬೋದು, ಇಲ್ಲ ಇಂಡಿಯಾಗೆ ನಾನು ಸೆಲೆಕ್ಟ್ ಆಗ್ತೀನಿ, ಅದು ಯಾವತ್ತೂ ತಿಂಕೆ ಮಾಡ್ತಾ ಇರಲಿಲ್ಲ. ಇಂಡಿಯನ್ ರೈಲ್ವೆ ಅಂದರೆ ಇಂಡಿಯನ್ ರೈಲ್ವೆ, ಇವತ್ತು ಪ್ರಾಕ್ಟೀಸಲ್ಲಿ ನಾನು ಒಂದು ಕ್ಯಾಚ್ ಆಗ್ಬಾರ್ದು, ಒಂದು ಟ್ಯಾಕ್ಲ್ ಆಗ್ಬಾರ್ದು, ಇವತ್ತು ಪ್ರಾಕ್ಟೀಸಲ್ಲಿ ನಾನು ಹೊಸ ಸ್ಕಿಲ್ ತೋರಿಸ್ಬೇಕು, ಅದೇ ನನ್ನ ಪ್ಲ್ಯಾನಲ್ಲೇ ಮಾಡ್ತಾ ಇದ್ದೆ. ಮುಂದೆ ನೆಕ್ಸ್ಟ್ ನನಗೆ ಅದು ಏನೋ ಗೊತ್ತಿಲ್ಲ, ನನಗೆ ಅಯ್ಯೋ ನಾನು ಅಷ್ಟು ಡ್ರೀಮ್ ಇಟ್ಕೊಂಡ್ರೆ ಹೊರಗಡೆ ಇಂಜುರಿ ಆದರೆ ಏನಾದರೂ ಆದರೆ ಹಿಂಗಾಗುತ್ತೆ. ಅದಕ್ಕೆ ಇವಾಗಲೇ ನಾನು ಅದಕ್ಕೆ ಪ್ರಿಪೇರ್ ಆಗಿಲ್ಲ, ಅವಾಗ ಸಿಗುತ್ತಾ ಅವಾಗ ನಾನು ಎಂಜಾಯ್ ಮಾಡ್ತೀನಿ. ಸೊ ಇವತ್ತಿನ ಬೆಸ್ಟ್ ಹೆಂಗಿರೋದು ಅಂತಲೇ ನಾನು ಯಾವಾಗಲೂ ಪ್ರಿಪೇರ್ ಮಾಡ್ತೀನಿ. ಸೊ ಯಾವಾಗಲೂ ಸ್ವಲ್ಪ ಇಂಜುರಿಗೆ ರೆಸ್ಟೇ ತಗೊತಾ ಇರಲಿಲ್ಲ. ಯಾಕಂದರೆ ಇಂಡಿಯನ್ ಟೀಮಲ್ಲೆಲ್ಲ ನಮಗೆ ಬೇರೆ ಬೇರೆ ಫಿಟ್ನೆಸ್ ಟ್ರೈನರ್ನ ಕರ್ಕೊಂಡು ಬರ್ತಾಯಿದ್ರು, ಫಿಸಿಯೋಥೆರಪಿಸ್ಟ್, ಆಮೇಲೆ ಮಸಲ್ಸ್, ಯಾವ್ಯಾವ ಮಸಲ್ಸ್ಗೆ ಯಾವ್ಯಾವ ವರ್ಕೌಟ್ ಮಾಡಿದ್ರೆ ಹೆಂಗಿರುತ್ತೆ ಅದೆಲ್ಲ ಬೇರೆ ಬೇರೆ ದಿನ ಬೇರೆ ಬೇರೆ ಕಲಿಸ್ಕೊಳ್ತಾ ಇದ್ರು. ನಾವು ರೆಸ್ಟ್ ಕೊಟ್ಕೊಂಡಿದ್ರೆ ಅದನ್ನು ಮಿಸ್ ಮಾಡ್ಕೊತೀವಿ. ಸೊ ಅದಕ್ಕೆಲ್ಲ ರೆಸ್ಟ್ ತುಂಬ ಕಡಿಮೆ ನಾವು ತಗೊಳ್ತಾ ಇರೋದು. ಅದು ಕೆಲವು ಒಳ್ಳೆ ಪ್ಲೇಯರ್ ಮಾತ್ರ, ಎಲ್ಲರೂ ಕೆಲವರೆಲ್ಲ ಇಲ್ಲ ನಾವು ಇಂಡಿಯಾ ಕಂಪಲ್ಸರಿ ಆಡ್ತೀವಿ ಅಂತ ಅವ್ರು ಫಸ್ಟಿಗೆ ಗೊತ್ತಿರುತ್ತೆ, ಅವ್ರು ರೆಸ್ಟೇ ತಗೊಂಡು ಹೋಗ್ತಾ ಇದ್ರು. ಸೊ ನಾವು ಯಾವಾಗಲೂ ಕಷ್ಟಪಟ್ಟೆ ಆಡಿನೇ ಮುಂದೆ ಬರಬೇಕು ಅಂತ ಆಡ್ತಾ ಇದ್ವಿ. ಪ್ಲಸ್ ಇಂಜುರಿ ಆದರೆ ಆಲ್ಮೋಸ್ಟ್ ನಮಗೇನೆ ಗೊತ್ತಿರುತ್ತೆ ನಮ್ಮ ಬಾಡಿ ಎಷ್ಟು ಲೋಡ್ ತಗೋಬೋದು ಅಂತ. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಡೈಲಿ ಆಯಿಲ್ ಮಸಾಜ್ ಮಾಡೋದಾಗಲಿ, ಬಿಸಿನೀರಲ್ಲಿ ಇಲ್ಲ ಅದು ಕಲ್ಲು ಉಪ್ಪೆಲ್ಲ ಸಿಗುತ್ತೆ ಅದರಲ್ಲಿ ಬಕೆಟೆಲ್ಲ ಕುತ್ಕೊಳ್ಳೋದಾಗಲಿ, ಅದೆಲ್ಲ ಮಾಡ್ತಾ ಇದ್ವಿ. ಇಂಜುರಿ ಅಂದರೆ ನನಗೆ ಮೇಜರಾಗಿ ಒಂದ್ಸಲ ಫುಲ್ಲಿ ಎಲ್ಬೋ ಬೋನ್ ಕಟ್ ಆಗಿದೆ, ಆ್ಯಕ್ಚುಲಿ ಡಿಸ್ಲೊಕೇಟ್ ಅಲ್ಲ, ಅದು ಮ್ಯಾಚ್ಗೆ ಒಂದು 8 days ಬಿಫೋರ್. ಸೊ ನಾನು ವಾಪಸ್ ಕಳಿಸ್ತಾ ಇರಲಿಲ್ಲ, ಆಡಲೇಬೇಕು ಕಂಪಲ್ಸರಿ ಅಂತ. ನಾನು ಲೆಫ್ಟ್ ರೈಡರ್ ಆಗಿರೋದ್ರಿಂದ ಲೆಫ್ಟಿಂದ ರೈಡ್ ಮಾಡ್ತಾ ಇದ್ದೆ, ಇದೇ ಕೈಲಿ ರೀಚ್ ತಗೋಬೇಕಿತ್ತು. ಅದೊಂದು ಫುಲ್ ನೈಟು ಕೂಡ ನಾನು ನೀರು ಕಟ್ಟೋದು, ಉಪ್ಪು ಕೊಡೋದು, ಅದು ಆಮೇಲೆ ಅವಾಗ ಅಲ್ಲಿ ಡಾಕ್ಟರ್ ಕರ್ಕೊಂಡು ಹೋಗಿಲ್ಲ, ಯಾಕಂದರೆ ಪಕ್ಕ ಎಕ್ಸ್ರೇ ತಗೊತಾರೆ, ಪ್ಲಾಸ್ಟರ್ ಹಾಕಿಸ್ತಾರೆ. ಅದಕ್ಕೆ ಅಲ್ಲೇ ಮಸಾಜ್ ಮಾಡಿಸಿ ಕೋಚಸ್ಸು ಕೂಡ ಏನಾಗಿಲ್ಲ ಅಂತ, ಯಾಕಂದರೆ ಫುಲ್ ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು, ನಂಗೆ ಗೊತ್ತಿತ್ತು ಏನೋ ಆಗಿತ್ತು ಅಂತ. ಅಂದರೆ ರೈಲ್ವೆ ಟೀಮ್ಗೆ ಆಡಲೇಬೇಕು, ಪ್ಲಸ್ ರೈಲ್ವೆ ವಿನ್ ಆಗಬೇಕಂತಲೇ ಮೊದಲೇ ಡಿಸೈಡ್ ಮಾಡಿರ್ತಾರೆ, ಕ್ಯಾಂಪಲ್ಲೇ ಇರ್ತಾರೆ, ಸೋಲೋ ಮಾತ್ರ ಇಲ್ಲ. ಅವಾಗ ಮಹಾರಾಷ್ಟ್ರ ಟೀಮ್, ಹಿಮಾಚಲ್ ಟೀಮ್ ತುಂಬ ಫೈಟ್ ಕೊಡ್ತಾಯಿದ್ರು ರೈಲ್ವೇಸ್ಗೆ, ಅಲ್ಲೂ ಒಳ್ಳೆ ಪ್ಲೇಯರ್ಸ್ ಇದ್ರು. ಸೊ ಆ ಇಂಜುರಿ ಇಟ್ಕೊಂಡು ನಾವು ಮ್ಯಾಚ್ ಆಗ್ತದೆ, ಯಾಕಂದರೆ ರೀಚ್ ಮಾಡೋದು ಲ್ಯಾಂಡ್ ಆಗುವಾಗ ಈ ಕೈ ಯೂಸ್ ಮಾಡ್ತಾ ಇದ್ದೆ. ಸೊ ಹಂಗೆ ಅದು ಹೆಂಗೋ ಸೇಫ್ ಮಾಡ್ಕೊಂಡು ಆಡಿದ್ದೀನಿ. ಪ್ಲಸ್ ಮೂಗಿದು ಒಂದು ಇಂಟರ್ನ್ಯಾಷನಲ್ ಮಸ್ಕತ್ತಲ್ಲಿ ಆಡಬೇಕಾದ್ರೆ ಫುಲ್ ಕಟ್ಟಾಗಿತ್ತು. ಅದು ಒಂದೊಂದು ಫೋಟೋ ನೆಟ್ಟಲ್ಲಿ ಇದೆ, ಆ್ಯಕ್ಚುಲಿ ಫುಲ್ ಹಂಗೆ ಇರೋದು. ಕಟ್ಟಾದರೂ ನನ್ನನ್ನು ಹೊರಗಡೆ ತಗೊಂಡಿಲ್ಲ. ಥೈಲ್ಯಾಂಡ್ ಮೇಲೆ ಮ್ಯಾಚ್ ಆಗಿತ್ತು, ಫೈನಲ್ ಮ್ಯಾಚ್. ನಾನು ಹೊರಗಡೆ ಬರ್ತಾಯಿದ್ರೆ ಮ್ಯಾಚ್ ನೋಡ್ತಾ ಇದ್ವಿ. ಸೊ ಆ ಬ್ಲೀಡಿಂಗಲ್ಲೇ ರೆಫ್ರಿ ಬೇರೆ ಹೇಳ್ತಾ ಇದ್ರೆ ಚೇಂಜ್ ಮಾಡಿ ಅಂತ. ನಮ್ಮ ಕೋಚ್ ಇಲ್ಲ, ನೀನು ಆಡಲೇಬೇಕು, ಇನ್ನು 5 minutes ಆ ಫುಲ್ ಬ್ಲೀಡಿಂಗಲ್ಲೇ ರೇಡ್ ಮಾಡ್ತಾ ಇದ್ದೆ. ಅದು ಪ್ಲೇಯರ್ಗೆ ಮೋಸ್ಟ್ಲಿ
ಆಟ ಆಡ್ಬೇಕಂದ್ರೆ ಅಥವಾ ಆ ಒಂದು ಮ್ಯಾಚ್ಗೆ ನಾವು ಇನ್ವಾಲ್ವ್ ಆದ್ಮೇಲೆ ಆ ನೋವನ್ನೆಲ್ಲ ಮರ್ತು ಬಿಡ್ತೀವಿ ಅನ್ಸುತ್ತೆ. ಆ ನೋವಲ್ಲಿ ಇವಾಗ ಮನೇಲಿ ಕುತ್ಕೊಂಡು ನೋಡಿದ್ರೆ ಭಯನೇ ಆಗ್ಬಿಡುತ್ತೆ. ಬಟ್ ಆ ಒಂದು ಇದರಲ್ಲಿ ಸಿಚುವೇಶನ್ ಅಲ್ಲಿ ನಾವು ಒಳಗಡೆ ಹೋದ್ಮೇಲೆ ನಾವು ಕೇರೇ ಮಾಡಲ್ಲ. ಮ್ಯಾಚ್ ವಿನ್ ಮೆಡಲ್ ಇಂಡಿಯಾಗೆ ಆಡ್ತಾ ಇದೀವಿ ಇಷ್ಟೇ ಇರುತ್ತೆ ತಲೆ.